ಹಲೋ ವಿದ್ಯಾರ್ಥಿಗಳೇ, ನಾಳಿನ ದಿನ ನಿಮಗೆ ಏಷ್ಯಾ ಇತಿಹಾಸದ ಬಗ್ಗೆ ಇತಿಹಾಸದ ಪೇಪರ್ ಇದೆ ದಾವಣಗೆರೆ ಯೂನಿವರ್ಸಿಟಿದು. ಹಾಗಾಗಿ ಅಗೇನ್ ಐ ಆಮ್ ಬ್ಯಾಕ್ ವಿತ್ ದ ಮ್ಯಾಪ್. ಸೊ ಈ ಮ್ಯಾಪು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾಕೆಂತಂದರೆ ನೀವು ಇಲ್ಲಿವರೆಗೂ ಕೂಡ ಇಂಡಿಯಾ ಮ್ಯಾಪನ್ನು ಓದ್ತಿದ್ರಿ. ಇಂಡಿಯಾ ಇಸ್ ವೆರಿ ಈಸಿ ಕಂಪೇರ್ಡ್ ಟು ಏಷ್ಯಾ ಮ್ಯಾಪ್. ಹಾಗಾಗಿ ಇದನ್ನು ಗಮನ ಇಟ್ಟು ನೋಡಿ. ಪ್ಲೇಸಸ್ಗಳನ್ನು ಫಸ್ಟು ಐಡೆಂಟಿಫೈ ಮಾಡ್ಕೊಳ್ಳಿ. ಅದರ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ್ಯಸ್ ಯೂಶ್ವಲ್ ಈ ಒಂದು ವಿಡಿಯೋದಲ್ಲಿ ಹಿಂದಿನ 2 NEP ಕ್ವಶನ್ ಪೇಪರ್ಗಳ ಪ್ಲೇಸಸ್ಗಳನ್ನು ಕ್ಲಬ್ ಮಾಡಿ ಕಂಬೈನ್ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ನೀವು ಪ್ರೀವಿಯಸ್ ಎಕ್ಸಾಮ್ ಕೂಡ ನೋಡ್ಬೋದು. ನೀವು ಸಮಕಾಲೀನ ಇತಿಹಾಸದಲ್ಲೂ ಕೂಡ ಆಲ್ಮೋಸ್ಟ್ 7ರಿಂದ 8 ಕ್ವಶನ್ ರಿಪೀಟ್ ಆಗಿತ್ತು. ಹೋಪಿಂಗ್ ಸೋ ದಟ್ ಇಲ್ಲೂ ಕೂಡ ಅದೇ ರಿಪೀಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದೊಂದಿಗೆ ನಾವು ಕೂಡ ಇಲ್ಲಿ ಅಗೇನ್ ಆ ಒಂದು ಪ್ಲೇಸಸ್ಗಳನ್ನೇ ಮತ್ತೆ ಪಟ್ಟಿ ಮಾಡಿದ್ದೀವಿ. ಹಳೆಯ 2 ವರ್ಷದ ಕ್ವಶನ್ ಪೇಪರ್ಗಳ ಪ್ಲೇಸಸ್ಗಳನ್ನು, ನಥಿಂಗ್ ಮೋರ್ ನಥಿಂಗ್ ಲೆಸ್. ಸೊ ಲೆಟ್ಸ್ ಡೈರೆಕ್ಟ್ಲಿ ಮೂವ್ ಆನ್ ಟು ದಿ ಪ್ಲೇಸಸ್. ಈಗ ನಾವು ಮೊದಲನೆಯ ಪ್ಲೇಸ್ ಯಾವ್ದು ನೋಡ್ತಾ ಇದ್ದೀವಿ ಅಂತಂದರೆ, ನಂಬರಿಂಗು ರ್ಯಾಂಡಮ್ ಆಗಿದೆ. ಬಟ್ ಜಸ್ಟ್ ರಿಮೆಂಬರ್, ನೀವು ಒಂದು ಪೆನ್ನು ಮತ್ತು ನೋಟ್ಸ್ನ ಇಟ್ಕೊಂಡು ಅದೇ ರೀತಿ ನಂಬರ್ ಹಾಕ್ತಾ ಹೋಗಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ನಂಬರ್ ಏನು ಮಾಡಿದ್ದೀವಿ ಅಂತ. ಯಾಕೆಂತಂದರೆ ನಾನು ಉದಾಹರಣೆಗೆ ಫಸ್ಟಿಂದ ಒಂದೊಂದು ನಂಬರನ್ನ ಹಾಕ್ತಾ ಹೋಗಿದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ, ನಾನು 1 ನಂಬರ್ ಅಂತಂದರೆ 1ನೇ ನಂಬರ್ ಈ ಪ್ಲೇಸಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. 9ನೇ ನಂಬರ್ ಅಂದರೆ 9ನೇ ನಂಬರ್ ಈ ಪ್ಲೇಸಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ಇಂಡಿಯಾ. ಇಂಡಿಯಾ ನಿಮಗೆ ಗೊತ್ತಿದೆ, ಈಸಿ ಇದೆ. ಭಾರತದಲ್ಲಿ ನಾನೇನು 1 ಅಂತ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಈ 1 ಯಾವುದಪ್ಪ ಅಂತಂದರೆ ಇದು ನಿಮ್ಮ ನವದೆಹಲಿ ಅಥವಾ ದೆಹಲಿ. ಅರ್ಥ ಆಯ್ತಾ? ಇದು ನಿಮ್ಮ ದೆಹಲಿ. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದೆಹಲಿ. ಇಟ್ಸ್ ಮೋಸ್ಟ್ ರಿಪಿಟೇಟಿವ್ ಕ್ವಶನ್. 1ನೇದು ದೆಹಲಿ. ಅದೇ ರೀತಿ ಕೆಳಭಾಗದಲ್ಲಿ ಕೇರಳದ ಪ್ರದೇಶದಲ್ಲಿ ನಾನು 1 ಮಾರ್ಕ್ ಮಾಡಿದ್ದೀನಿ. 12 ಅಂತ ಮಾರ್ಕ್ ಮಾಡಿದ್ದೀನಿ ಅಲ್ವಾ. ಆ 12 ಅಂತ ಮಾರ್ಕ್ ಮಾಡಿರೋಂಥ ಪ್ರದೇಶ ಯಾವುದಪ್ಪ ಅಂದರೆ ನಿಮ್ಮ ಕಲ್ಲಿಕೋಟೆ. ಅರ್ಥ ಆಯ್ತು? 2ನೇದು ಯಾವುದಪ್ಪ ಅಂತಂದರೆ ಅದು ನಿಮ್ಮ ಕಲ್ಲಿಕೋಟೆ, ಕ್ಯಾಲಿಕಟ್. ಸೊ ಹಾಗೆ ನಾವು ನೆಕ್ಸ್ಟು ಎಲ್ಲಿ ಹೋಗೋಣ ಅಂತಂದರೆ ನಮ್ಮ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳ ಕಡೆ ಹೋಗೋಣ. ಜಸ್ಟ್ ನಾನು ಜೂಮ್ ಮಾಡ್ತಾ ಇದ್ದೀನಿ ನೋಡಿ. ಈ ಪಾರ್ಟ್ ಯಾವುದಪ್ಪ ಅಂತಂದರೆ ನಿಮ್ಮ 10 ಅಂತ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಈ ಪಾರ್ಟು. ಸೊ 10 ಅಂತ ಮಾರ್ಕ್ ಮಾಡಿರೋ ಪಾರ್ಟ್ ಯಾವ ದೇಶ ಅಪ್ಪ ಅಂದರೆ ನಿಮ್ಮ ವಿಯೆಟ್ನಾಂ ದೇಶ. ಈ ವಿಯೆಟ್ನಾಂ ದೇಶದ ರಾಜಧಾನಿ ಯಾವುದಪ್ಪ ಅಂತಂದರೆ ನಿಮ್ಮ ಹನೋಯ್. ವಿಯೆಟ್ನಾಂ ದೇಶದ ರಾಜಧಾನಿ ಯಾವುದು? ಹನೋಯ್. ಹನೋಯ್ ಕೂಡ ನಿಮ್ಮ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ ಯು ಶುಡ್ ರಿಮೆಂಬರ್. ಭಾರತದಿಂದ ಸ್ವಲ್ಪ ಬಲಭಾಗಕ್ಕೆ ಬಂದರೆ ನಿಮಗೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳು ಬರುತ್ತೆ. ಕಾಂಬೋಡಿಯಾ, ಥೈಲ್ಯಾಂಡ್, ಲಾವೋಸ್, ಈ ಥರ ಸುಮಾರು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳಿದೆ. ಅದರಲ್ಲಿ ಒಂದು ವಿಯೆಟ್ನಾಂ. ವಿಯೆಟ್ನಾಮಿನ ರಾಜಧಾನಿ ಹನೋಯ್, 10ನೇ ಮಾರ್ಕ್ ಮಾಡಿರುವಂತಹ ಒಂದು ಸ್ಥಳ. ಅದೇ ರೀತಿ ನಾವು ಕೆಳಗಡೆ ಹೋಗ್ತಾ ಹೋದರೆ, ಜಸ್ಟ್ ಡೌನ್ ಬಂದರೆ ಯು ಹ್ಯಾವ್ ಏನಂತಂದರೆ ನಿಮ್ಮ ದ್ವೀಪಗಳ ಒಂದು ಸಮೂಹ ಇದೆ, ಆರ್ಚಿಪೆಲಾಗೋ ಇದೆ. ಆ ದ್ವೀಪಗಳ ಸಮೂಹ ಯಾವುದಪ್ಪ ಅಂತಂದರೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ಒಂದು ಪರ್ಟಿಕ್ಯುಲರ್ ಈ ದ್ವೀಪಗಳ ಸಮೂಹ ಯಾವುದಪ್ಪ ಅಂತಂದರೆ ದಟ್ ಈಸ್ ಯುವರ್ ಇಂಡೋನೇಷ್ಯಾ. ಅರ್ಥ ಆಯ್ತಾ? ಇಂಡೋನೇಷ್ಯಾ ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಈ ಆ್ಯರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ವಾ, ಅದು ನಿಮ್ಮ ಇಂಡೋನೇಷ್ಯಾ. ಇಂಡೋನೇಷ್ಯಾದಲ್ಲಿ ಕೂಡ 2 ಪ್ಲೇಸಸ್ಗಳನ್ನು ಕೇಳಿದ್ದಾರೆ. 5 ಅಂತ ನಾನೇನು ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಅದು ನಿಮ್ಮ ಬಂಡುಂಗ್. 5 ಅಂತ ನಾನೇನು ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಅದು ನಿಮ್ಮ ಬಂಡುಂಗ್ ಸಮ್ಮೇಳನ ಗೊತ್ತಿದೆ ಅಲ್ವಾ. ಹಾಗಾಗಿ ಈ ಬಂಡುಂಗ್ ಸಮಾವೇಶ ನಡೆದಿರುವಂಥ ಸ್ಥಳ ಇಲ್ಲೇ, ಬಂಡುಂಗ್ ಕಾನ್ಫರೆನ್ಸ್. ಇದು ಬಂಡುಂಗ್, ಇದು ಕೂಡ ಇಂಡೋನೇಷ್ಯಾದಲ್ಲಿದೆ. ಅದೇ ರೀತಿ ನಾನು ಏನು 6 ಅಂತ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಅದು ನಿಮ್ಮ ಜಕಾರ್ತ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ. ಸೊ ಹಾಗೆ ಇಂಡೋನೇಷ್ಯಾ ಪಾರ್ಟ್ ಮುಗೀತು. ನಾವು ಹೀಗೆ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗೋಣ. ಚೈನಾದಲ್ಲಿ ತುಂಬ ಗುರುತು ಮಾಡಿದ್ದಾರೆ, ಹಾಗೆ ಕೇಳಿದ್ದಾರೆ ಕ್ವಶನ್ನು. ಅದೇ ರೀತಿ ಜಪಾನ್ ದೇಶದಲ್ಲಿ ಕೂಡ ಹಲವಾರು ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನು ನಾನೇನು ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಆ ದ್ವೀಪ ಯಾವುದು ಅಥವಾ ಆ ಕಂಟ್ರಿ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಜಪಾನ್. ಈ ಜಪಾನ್ ಒಳಗಡೆ 3 ಪ್ಲೇಸಸ್ಗಳನ್ನು ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ. ಸೊ ಮೊದಲನೇದು ಯಾವುದಪ್ಪ ಅಂತಂದರೆ ನಾನೇನೀಗ ರೌಂಡ್ ಮಾಡ್ತಾ ಇದ್ದೀನಿ ಅಲ್ವಾ, ದಟ್ ಈಸ್ ನಿಮ್ಮ ಟೋಕಿಯೋ, ಜಪಾನಿನ ರಾಜಧಾನಿಯಾದಂತಹ ಟೋಕಿಯೋ. ಓಕೆನಾ? ನೆಕ್ಸ್ಟು ಅಲ್ಲೇ ಕೆಳಭಾಗಕ್ಕೆ ಬಂದರೆ ತುಂಬ ಹತ್ತಿರದಲ್ಲೇ ಇದೆ.
ಕೆಳಭಾಗಕ್ಕೆ ಬಂದರೆ 4 ಅಂತ ನಾನೇನು ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಅದು ನಿಮ್ಮ ಹಿರೋಶಿಮಾ. ಗೊತ್ತೇ ಇದೆ ಈ ಜಾಗದಲ್ಲಿ ಏನಾಗಿದೆ, ಬಾಂಬಿಂಗ್ ಆಗಿತ್ತು, ನೆನಪಿದೆ ಅಲ್ವಾ. ಹಿರೋಶಿಮಾ ಪ್ರದೇಶ ಯಾವುದಪ್ಪ ಅಂತಂದರೆ 4 ಅಂತ ಏನು ಮಾರ್ಕ್ ಮಾಡಿದ್ದೀವಲ್ವ, ಅದು ನಿಮ್ಮ ಹಿರೋಶಿಮಾ. ಅದೇ ರೀತಿ ಸ್ವಲ್ಪ ಕೆಳಭಾಗದಲ್ಲಿ ಬಂದರೆ, ಇನ್ನೂ ಕೆಳಭಾಗದಲ್ಲಿ ಇದ್ದರೆ ಅದು ನಿಮ್ಮ ನಾಗಸಾಕಿ. ಸೊ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ 2ನೇ ಮಹಾಯುದ್ಧದ ಸಮಯದಲ್ಲಿ ನ್ಯೂಕ್ಲಿಯರ್ ಬಾಂಬಿಂಗ್ ಆಗುತ್ತೆ, ಡಿಸೆಂಬರ್ 6 ಮತ್ತು ಡಿಸೆಂಬರ್ 9 ಸಮಯದಲ್ಲಿ. ಸೊ ಈ 2 ಪ್ಲೇಸಸ್ಗಳು, ಒಂದು ಹಿರೋಶಿಮಾ ಮತ್ತು ಇನ್ನೊಂದು ನಾಗಸಾಕಿ. ಅದೇ ರೀತಿ ನೆಕ್ಸ್ಟು ಪಕ್ಕದ ಒಂದು ದೇಶ, ಅದು ನಮ್ಮ ಚೈನಾ. ನಾ ಏನೀಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲೋ ಅದು ನಿಮ್ಮ ಚೈನಾ ದೇಶ. ಸೊ ಈ ಚೈನಾ ದೇಶದಲ್ಲೂ ಕೂಡ 4 ಪ್ಲೇಸಸ್ಗಳನ್ನು ಕೇಳಿದ್ದಾರೆ. ಯು ಶುಡ್ ರಿಮೆಂಬರ್ 4 ಪ್ಲೇಸಸ್ಗಳು ಯಾವುದಪ್ಪ ಅಂತಂದರೆ, ಒಂದನೇದು ನಾನೇಗ ಗ್ರೌಂಡ್ ಮಾಡ್ತಾ ಇದ್ದೀನಲ್ವ, 2 ಅಂತ ಮಾರ್ಕ್ ಮಾಡಿದ್ದೀನಲ್ವ, ಅದು ನಿಮ್ಮ ಚೈನಾದ ರಾಜಧಾನಿಯಾದಂತಹ ಬೀಜಿಂಗ್. ಚೈನಾದ ರಾಜಧಾನಿಯಾದಂತಹ ಬೀಜಿಂಗ್. ಅದೇ ರೀತಿ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ನಾವೇನು ಈಗ 11 ಅಂತ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಆ 11 ಮಾರ್ಕಿಂಗ್ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಶಾಂಘೈ. ಅದು ನಿಮ್ಮ ಶಾಂಘೈ. ಅದೇ ರೀತಿ 15 ಅಂತ ನಾವೇನು ಮಾರ್ಕ್ ಮಾಡಿದ್ದೀವಿ ಅಲ್ವಾ, ಆ 15 ಯಾವುದಪ್ಪ ಅಂತಂದರೆ ಅದು ನಿಮ್ಮ ನಾನ್ಕಿಂಗ್. ನಾನ್ಕಿಂಗ್ ಕೇಳಿದ್ದೀರಲ್ವಾ, ನಾನ್ಕಿಂಗ್ ಒಪ್ಪಂದ ಅಂತ ಆಗುತ್ತೆ, ಮೊದಲನೇ ಆಫಿಮ್ ಯುದ್ಧದ ನಂತರ ನಾನ್ಕಿಂಗ್ ಒಪ್ಪಂದ ಆಗುತ್ತೆ, ಆ ನಾನ್ಕಿಂಗ್ಗೆ ಈ ಪ್ಲೇಸು. ಅದೇ ರೀತಿ ಮೇಲ್ಭಾಗಕ್ಕೆ ಬಂದಾಗ 14 ಅಂತ ಏನು ಗುರುತು ಮಾಡಿದ್ದೀವಲ್ಲ, ದಟ್ ಈಸ್ ಯುವರ್ ಮುಕ್ದೇನ್. ಏನು, ಮುಕ್ದೇನ್ ಅನ್ನುವಂತಹ ಪ್ರದೇಶ. ಈ 4 ಪ್ರದೇಶಗಳು ಕೂಡ ಚೀನಾದಲ್ಲೇ ಬರುತ್ತೆ. ನಾವು ಈ ರೀತಿ ಚೀನಾ ಈ ರೀತಿಯಾಗಿ ಒಂದೊಂದು ಕಂಟ್ರಿ ವೈಸ್ ಓದೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಗೆ ಈಸಿ ಆಗುತ್ತೆ. ಈಗ ಉದಾಹರಣೆಗೆ ಜಪಾನ್ ಒಳಗಡೆ ಯಾವುದಿದೆ, 3 ಪ್ಲೇಸ್ ಇದೆ. ಜಪಾನ್ ಕಂಟ್ರಿ ನೋಡಿದ್ರೆ ನೀವು ಆಟೋಮೆಟಿಕ್ಲಿ ಏನು ಮಾಡ್ತೀರಾ, ಜಪಾನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿದ್ರು ಕೂಡ ಇವ್ಯಾಲ್ಯುಯೇಟ್ ಮಾಡೋರು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಜಪಾನ್ ಒಳಗಡೆ 3 ಪ್ಲೇಸಸ್ ಬರುತ್ತೆ, ಒಂದು ಟೋಕಿಯೋ, ಹಿರೋಶಿಮಾ ಮತ್ತು ನಾಗಸಾಕಿ. ಅದೇ ರೀತಿ ಚೈನಾ ಒಳಗಡೆ ಮುಕ್ದೇನ್, ಬೀಜಿಂಗ್, ನಾನ್ಕಿಂಗ್, ಶಾಂಘೈ. ಈ ರೀತಿಯಾಗಿ ಈಸಿಯಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟು ನಾವು ಸ್ವಲ್ಪ ವೆಸ್ಟರ್ನ್ ಏಷ್ಯಾ ಕಡೆ ಹೋಗೋಣ, ಪಶ್ಚಿಮ ಏಷ್ಯಾ ಕಡೆ ಹೋಗೋಣ. ನೋಡಿ, ಇದು ಇಂಡಿಯಾದ ಈ ಭಾಗಕ್ಕೆ ಬಂದರೆ ಇದು ವೆಸ್ಟರ್ನ್ ಏಷ್ಯಾ. ಇಲ್ಲಿ ಏನಿದೆ ಅಲ್ವಾ, ಈ ಒಂದು ಕಂಟ್ರಿ ಇದು ಯಾವುದಪ್ಪ ಅಂದರೆ ನಿಮ್ಮ ಸೌದಿ ಅರೇಬಿಯಾ. ಈ ಸೌದಿ ಅರೇಬಿಯಾದಲ್ಲಿ ನಾನು 8 ಅಂತ ಮಾರ್ಕಿಂಗ್ ಮಾಡಿದ್ದೀನಿ ಅಲ್ವಾ, ಅದು ನಿಮ್ಮ ಮೆಕ್ಕಾ, ಪವಿತ್ರ ಸ್ಥಳ. ಗೊತ್ತಿದೆ ಅಲ್ವಾ, ಇಸ್ಲಾಮಿನ ಪವಿತ್ರ ಸ್ಥಳ ಮೆಕ್ಕಾ. ಇದು 8 ಅಂತ ಮಾರ್ಕಿಂಗ್ ಮಾಡಿರುವಂಥದ್ದು. ಅದೇ ರೀತಿ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ವಾ, 7 ಅಂತಂತಂದು. ಆ ಪ್ಲೇಸ್ ಯಾವುದಪ್ಪ ಅಂದರೆ ಅದು ನಿಮ್ಮ ಜೆರೂಸಲೇಮ್. ಯಾವುದು, ನಿಮ್ಮ ಜೆರೂಸಲೇಮ್. ಅದೇ ರೀತಿ ಸ್ವಲ್ಪ ಮೇಲ್ಭಾಗಕ್ಕೆ ಬಂದರೆ 9ನೇ ಒಂದು ಪ್ಲೇಸಲ್ಲಿ ಇರುವಂತಹ ಪ್ಲೇಸ್ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಕಾನ್ಸ್ಟಂಟಿನೋಪಲ್. ಯಾವುದು, ಕಾನ್ಸ್ಟಂಟಿನೋಪಲ್. ಏನು ಆಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ ಅಲ್ವಾ, ಅಲ್ಲಿಂದನೇ ಎಲ್ಲ ಇತಿಹಾಸ ಶುರುವಾಗುವಂಥದ್ದು. ಸೊ 9ನೇ ಪ್ಲೇಸಲ್ಲಿರುವಂಥದ್ದು ಯಾವುದಪ್ಪ ಅಂದರೆ ಇದು ನಿಮ್ಮ ಕಾನ್ಸ್ಟಂಟಿನೋಪಲ್. ಸೊ ಅಗೇನ್ ಇನ್ನೊಂದ್ಸಲಿ ರಿವಿಷನ್ ಮಾಡೋದಾದರೆ, ಫಸ್ಟು ನಾವು ಈ ಪ್ಲೇಸ್ ಏನು ತೋರಿಸ್ತಾ ಇದ್ದೀವಿ ಅದು ಡೆಲ್ಲಿ 1ರಲ್ಲಿರುವಂಥದ್ದು. ನೆಕ್ಸ್ಟು 12ರಲ್ಲಿ ಮಾರ್ಕ್ ಮಾಡಿರುವಂಥದ್ದು ನಿಮ್ಮ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆ, ಇವೆರಡು ಭಾರತದಲ್ಲಿ ಬರುವಂಥದ್ದು. ಸೊ ಅಲ್ಲಿಂದ ಸ್ಟ್ರೈಟಾಗಿ ಈ ಕಡೆ ಬಂದರೆ, ಬಲಭಾಗಕ್ಕೆ ಬಂದರೆ ಯು ಹ್ಯಾವ್ ವಿಯೆಟ್ನಾಮಿನ ರಾಜಧಾನಿ 10ನೇದು ನಾನೇನು ತೋರಿಸ್ತಾ ಇದ್ದೀನಲ್ವ ಅದು ನಿಮ್ಮ ಹನೋಯ್. ಅದೇ ರೀತಿ ನೆಕ್ಸ್ಟು ನೀವು ಸ್ವಲ್ಪ ಮೇಲೆ ಹೋಗಿದ್ರೆ ಚೈನಾದಲ್ಲಿ 4 ಪ್ಲೇಸಸ್ಗಳಿದೆ, ಒಂದು ಮುಕ್ದೇನ್, ಬೀಜಿಂಗ್, ನಾನ್ಕಿಂಗ್ ಮತ್ತು ಶಾಂಘೈ. ಪಕ್ಕದಲ್ಲಿ ಬಂದರೆ ನಿಮ್ಮ ಜಪಾನ್ ಇದೆ, ಜಪಾನ್ ಒಳಗಡೆ ಹಿರೋಶಿಮಾ, ಟೋಕಿಯೋ ಮತ್ತು ನಾಗಸಾಕಿ. ಸ್ವಲ್ಪ ಕೆಳಭಾಗದಲ್ಲಿ ಬಂದರೆ ಇಲ್ಲಿ ನಿಮ್ಮ ಇಂಡೋನೇಷ್ಯಾ ದೇಶ ಇದೆ ಅಥವಾ ದ್ವೀಪ ಒಂದು. ಆ ಇಂಡೋನೇಷ್ಯಾದಲ್ಲಿ 2 ಪ್ಲೇಸಸ್ಗಳು ನಮ್ಮ ಎಕ್ಸಾಮಿಗೆ ಕೇಳಿದರೆ, ಒಂದು ಜಕಾರ್ತ ಮತ್ತೊಂದು ಬಂಡುಂಗ್. ಅದೇ ರೀತಿ ನೀವು ಪಶ್ಚಿಮ ದೇಶದ ಕಡೆ ಹೋದರೆ, ಪಶ್ಚಿಮ ಏಷ್ಯಾ ಕಡೆ ಹೋದರೆ 3 ಪ್ಲೇಸಸ್ಗಳಿದೆ, ಒಂದು ನಿಮ್ಮ ಜೆರೂಸಲೇಮ್, ಮೆಕ್ಕಾ ಹಾಗೂ ಕಾನ್ಸ್ಟಂಟಿನೋಪಲ್. ಸೊ ಥ್ಯಾಂಕ್ ಯು. ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ಇದರ ಐತಿಹಾಸಿಕ ಪ್ರಾಮುಖ್ಯತೆಗೆ ಇನ್ನೊಂದು ವಿಡಿಯೋನ ಮಾಡೋಣ. ಪ್ಲೀಸ್ ನೋಡಿ, ಹಾಗೆ ನಿಮ್ಮ ಇತರ ಕಾಲೇಜಿನ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.